ನಮಸ್ತೆ ಎಲ್ಲರಿಗೂ. ನಾನು ಇದು ಏನು ವಿಡಿಯೋ ಅಂದ್ಕೊಂಡಿದ್ದೀರಾ, ನನ್ನದು 5ನೇ ತಾರೀಕು ಬರ್ತ್ಡೇ ಇತ್ತು. ನನಗೆ 5ನೇ ತಾರೀಕು ಬರ್ತ್ಡೇ ಅಂತಲೂ ಗೊತ್ತಿರಲಿಲ್ಲ. 4ನೇ ತಾರೀಕು ನೈಟು ನಾವು ನಮ್ಮ ತಂಗಿ ಊರಿಗೆ ಹೋಗಿದ್ದು. ಬೆಳಗ್ಗೆನೇ ಅವಳು ಬರ್ತ್ಡೇ ನಿಮ್ಮದು ಅಂತ ವಿಶ್ ಮಾಡಿದ್ಲು. ಆಮೇಲೆ ಕೇಕ್ ತರಿಸ್ತೀನಿ ಅಂದರು. ನಾನು ಬೇಡಮ್ಮ, ಕೇಕ್ ಏನೂ ಬೇಡ ಅಂದೆ. ಯಾಕೆಂದರೆ ನಮಗೆ ನಮ್ಮ ಅಣ್ಣ ಹೋಗಿರೋ ದುಃಖ ಇನ್ನೂ ಮರೆಯೋಕ್ಕಾಗಿರಲಿಲ್ಲ. ಅದಕ್ಕೆ ಬರ್ತ್ಡೇ ಮಾಡ್ಕೋಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಅದು ನೆನಪು ಇರಲಿಲ್ಲ. ಆದರೆ ನಮ್ಮ ತಂಗಿ ಹೋಗ್ಲಿ ಕೇಕ್ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮನೆಗೆ ಹತ್ರ ಒಂದು ಸರ್ಕಾರಿ ಹಾಸ್ಪಿಟ್ಲಿದೆ. ಆ ಹಾಸ್ಪಿಟ್ಲಿಗೆ ಬಂದಿರ್ತಾರಲ್ವ ರೋಗಿ ಜೊತೆಗಿರೋರಿಗೆ ಇವ್ರಿಗೆ ಇದು ಸಾಯಿಬಾಬನ ಹೆಸರಲ್ಲಿ ಅಲ್ಲಿ ಯಾವಾಗಲೂ ಅನ್ನದಾನ ಮಾಡ್ತಾರೆ. ಅದಕ್ಕೆ ಕೊಡೋರು ಕೊಡ್ಬೋದು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ಹೊತ್ತು ಮಾಡ್ತಾರೆ. ಅದರಲ್ಲಿ ಸಾಯಂಕಾಲಕ್ಕೆ ನಮ್ಮದು ಅನ್ನದಾನಕ್ಕೆ ಬರೆಸಿದ್ಲು ಅವಳು. ಅಲ್ಲ ಅವಳು ಮಾಡಿಸಿದ್ದಕ್ಕೆ ಆಮೇಲೆ ಸಾಯಂಕಾಲ ನಾವೆಲ್ಲ ರೆಡಿ ಆದಮೇಲೆ ಹೋಗ್ಬೇಕಷ್ಟೇ. ಅವರೆಲ್ಲ ರೆಡಿ ಮಾಡಿರ್ತಾರೆ. ಸುಮಾರು 3 ಜನದಿಂದ ಕಲೆಕ್ಟ್ ಮಾಡಿ ಅಷ್ಟು ಜನಕ್ಕೆ ಕೊಡ್ತಾರೆ. ಒಂದು ಟೈಮ್ಗೆ 3 ಜನ ಅಂದರೆ ಒಬ್ಬೊಬ್ಬರು ಮನೆಯಿಂದ ಇಬ್ಬರು ಬಂದ್ಬಿಟ್ಟು ಅವರೆಲ್ಲ ರೆಡಿ ಮಾಡಿರೋದನ್ನು ನಾವು ಅವರಿಗೆ ಬಡಿಸ್ಬೋದು ಅಲ್ಲಿ ಊಟಕ್ಕೆ. ಆ ಥರ ಮಾಡಿದರು. ಅದನ್ನು ಹೋಗಿ ಮಾಡಿಸಿದ್ಲು ನನ್ನ ಕೈಯಲ್ಲಿ. ನನ್ನ ಮೊಮ್ಮಗ ಬಾಳೆಹಣ್ಣು ಕೊಡ್ತಿದ್ದ. ಒಬ್ಬೊಬ್ರಿಗೆ ಒಂದೊಂದು ಐಟಮ್ ಕೊಟ್ಟಿರ್ತಾರೆ, ಯಾವ ಥರ ಕೊಡಬೇಕು ಅನ್ನೋದು ಹೇಳಿರ್ತಾರೆ ಅವರು. ಅಲ್ಲಿ ತುಂಬ ಜನ ಬಡವರು, ಹಾಸ್ಪಿಟ್ಲಲ್ಲಿರೋರೇ ಅಲ್ಲ, ಬೇರೆಯವರು ಕೂಡ ಆಟೋ ಡ್ರೈವರ್ಗಳು ಅಥವಾ ಬಡವರು ಕೂಲಿಕೆ ಅದು ಇದು ಮಾಡೋರು ಕೂಡ ಬಂದು ಊಟ ತಗೊಂಡು ಹೋಗ್ತಾರೆ. ಇದೊಂದು ಪುಣ್ಯದ ಕೆಲಸ ಅಂತಲೇ ಅನ್ನಿಸ್ತು. ನಾವು ಸುಮ್ಮನೆ ಅದು ಇದು ಖರ್ಚು ಮಾಡೋ ಬದಲು ಹೊಟ್ಟೆ ಹಸ್ದವ್ರಿಗೆ ಊಟ ಕೊಡೋದು ತುಂಬ ಒಳ್ಳೆ ಕೆಲಸ ಅನ್ನಿಸ್ತು. ನಾವು ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಆಮೇಲೆ ಇದರಲ್ಲಿ ಯೂಟ್ಯೂಬಲ್ಲಿ ಒಬ್ಬರು ಮಾತ್ರ ನನಗೆ ಅವ್ರು ನೆನ್ಪಿಟ್ಕೊಂಡಿದ್ರು. ಯಾವ ಥರ ನೆನ್ಪಿಟ್ಕೊಂಡಿದ್ರೋ ಗೊತ್ತಿಲ್ಲ. ಅವ್ರು ಮಾತ್ರ ಅಮ್ಮ ಹ್ಯಾಪಿ ಬರ್ಡೇ ಅಂತ ಅವತ್ತು ನನಗೆ ಕಮೆಂಟ್ ಹಾಕಿದ್ರು. ತುಂಬ ಖುಷಿಯಾಯಿತು. ಒಬ್ಬರಾದರೂ ನನ್ನ ಅವತ್ತಿನ ದಿನ ನನಗೂ ನೆನಪಿಲ್ಲ, ಆದರೂ ಅವ್ರು ನೆನ್ಪಿಟ್ಕೊಂಡು ನಂಗೆ ವಿಶ್ ಮಾಡಿದ್ರಲ್ಲ ಅಂತ ತುಂಬ ಖುಷಿಯಾಯಿತು. ಆಮೇಲೆ ಮಾಮೂಲಿ ಫೇಸ್ಬುಕ್ಕಲ್ಲಿ ಅವೆಲ್ಲ ಬಂದಿರುತ್ತೆ, ಅವರೆಲ್ಲ ಮಾಡ್ತಾರೆ. ಅದೇ ಕೆಲಸವಾಗಿ ನಮ್ಮದು ಯಾವ ಕಾಂಟ್ಯಾಕ್ಟ್ ಇಲ್ಲದೆ ನಮಗೆ ಅವತ್ತಿನ ದಿನ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾರಲ್ಲ, ಅದು ದೊಡ್ಡದು. ಆಮೇಲೆ ಇದನ್ನು ಇವಳಿಗೆ ಮಾಡಿದ್ದು ನಮ್ಮ ತಂಗಿ ನನ್ನ ಕೈಯಿಂದ ಇದು ಮಾಡಿಸಿದ್ದು ನಂಗೆ ಖುಷಿಯಾಯಿತು. ಅವಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಥರ ಎಲ್ಲರಿಗೂ ಕೊಟ್ವಿ. ಇನ್ನೇನು ನಾನು ಯಾರಿಗೂ ಅವತ್ತು ಬರ್ತ್ಡೇ ಮಾಡಿರಲಿಲ್ಲ. ಈ ಸರಿ ಯಾರ ಬರ್ತ್ಡೇನೂ ನಾವು ಮಾಡಿಲ್ಲ ಮನೇಲಿ. ಸುಮ್ಮನೆ ಒಬ್ರಿಗೊಬ್ಬರು ಮನೇಲಿ ವಿಶ್ ಮಾಡ್ಕೊಂಡಿದ್ದ, ಅದು ಬಿಟ್ಟರೆ ಇಲ್ಲ. ನೋಡಿ, ಮಕ್ಕಳು ಇರೋರು ಇದ್ದಾರೆ. ಆಮೇಲೆ ರೋಗಿಗಳ್ನ ಹಾಸ್ಪಿಟ್ಲಲ್ಲಿ ಬಿಟ್ಟಿರ್ತಾರೆ, ಅವ್ರ ಜೊತೆಗೆ ಒಬ್ಬರು ಇಬ್ಬರು ಇರ್ತಾರಲ್ವ, ಮಕ್ಕಳನ್ನೂ ಕರ್ಕೊಂಬರೋರು ಇರ್ತಾರೆ. ಹೆರಿಗೆಗೆ ಬಂದವರು ದೊಡ್ಡ ಮಕ್ಕಳಿದ್ರಿಗಿನ್ನ ಸುಮಾರಾಗಿ ಅವ್ರನ್ನೂ ಕರ್ಕೊಂಬಂದಿರ್ತಾರೆ. ಸ್ವೀಟು, ಒಬ್ಬಟ್ಟು, ಎಷ್ಟೊಂದು ಥರ ಐಟಮ್ ಮಾಡಿಸಿದ್ರು ಅವರು. ಆಮೇಲೆ ಅನ್ನ ಪಪ್ಪು ಅಂತೀವಲ್ಲ, ಆ ಕಡೆ ಆಂಧ್ರ ಕಡೆ ಪಪ್ಪು ಫೇಮಸ್, ಅದು ಇರುತ್ತೆ. ಆಮೇಲೆ ಒಂಚೂರು ಪಲಾವು, ಒಂದೊಂದು ದಿನ ಒಂದೊಂದು ಮಾಡ್ತಾರಂತೆ. ಚಿತ್ರಾನ್ನ, ಪಲಾವು, ವೆಜಿಟೇಬಲ್ ಬಾತು, ಈ ಥರ ಎಲ್ಲ ಮಾಡ್ತಾರಂತೆ. ಅಲ್ಲಿ ಮಧ್ಯ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ಅರೇಂಜ್ ಮಾಡೋದೆಲ್ಲ ಅಡುಗೆಗಳು. ಬೆಳಗ್ಗೆ ಟಿಫನ್ನು 8:30ಗೆಲ್ಲ ಟಿಫನ್ನು, ಮಧ್ಯಾಹ್ನ 12:30ಗೆ ಊಟ, ಮತ್ತು ರಾತ್ರಿಗೆ ಮತ್ತು ಸಾಯಂಕಾಲ 6:30ಯಿಂದ ನೀಡ್ತಾರೆ. ಆ ಥರ ಅದ್ರ ಮಾಡಿರೋದು ಪೂರ್ತಿ ಖಾಲಿ ಆಗೋವರೆಗೂ ಬಡಿಸ್ತಾರೆ. ಎಲ್ಲರಿಗೂ ಲೈನಲ್ಲಿ ಬಂದು ನೀಟಾಗಿ ಒಬ್ರಿಗೂ ಇಲ್ದಂಗೆ, ಒಬ್ರಿಗೂ ಕಮ್ಮಿ ಬರ್ದಂಗೆ ಎಲ್ಲ ಬಡಿಸ್ಬಿಟ್ಟು ಕೊಡ್ತಾರೆ. ಆಮೇಲೆ ಅವರು ಹಾಸ್ಪಿಟ್ಲಿಗೆ ತಗೊಂಡೋಗೋರು, ಅಲ್ಲಿ ರೋಗಿಗಳ ಜೊತೆ ಊಟ ಮಾಡೋರು ಮಾಡ್ತಾರೆ. ಅಥವಾ ಮನೆಗೆ ಅಲ್ಲಲ್ಲೇ ಹತ್ರ ಬಡವರು ಯಾರಾದ್ರು ಇದ್ದರೆ ಮನೆ ತಗೊಂಡೋಗೋರು ತಗೊಂಡೋಗ್ತಾರೆ. ಎಲ್ಲ ಒಬ್ಬಟ್ಟು ಹೆಣ್ಮಕ್ಳಿಗೆ ಕೊಟ್ಟರು, ಸ್ವೀಟೆಲ್ಲ ಗಂಡು ಮಕ್ಳಿಗೆ ಕೊಟ್ಟರು. ಆವತ್ತು ಮೊಸರನ್ನ, ಬಾಳೆಹಣ್ಣು, ಆಮೇಲೆ 2 ಥರ ಸ್ವೀಟು, ಒಂದು ಒಬ್ಬಟ್ಟು, ಆಮೇಲೆ ಪಲಾವು, ಅನ್ನ ಪಪ್ಪು ಇಷ್ಟು ಇಟ್ಟಿದ್ರು ಊಟಕ್ಕೆ ಅವತ್ತು. ಆಮೇಲೆ ಬಜ್ಜಿ ಆಗಲಿ ಅಥವಾ ವಡೆ ಯಾವುದಾದ್ರು ಒಂದು 2 ಇರ್ತವೆ. ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾರೆ. ಇದು ತುಂಬ ಖುಷಿ ಅನಿಸಿದ್ದು ವಿಡಿಯೋನ ಅನಿಸಿದ್ದು ಇದು ನನಗೆ. ಬರ್ತ್ಡೇ ಈ ಸರಿ ಮಾಡದೇ ಇದ್ರೂ ಇದು ತುಂಬ ಖುಷಿ ಅನ್ನಿಸ್ತು ನಮಗೆ. ಹಸಿದವ್ರಿಗೆ ಹೊಟ್ಟೆಗೆ ಊಟ ಹಾಕೋದು ತುಂಬ ಖುಷಿಯಾಗುತ್ತೆ. ಆಮೇಲೆ ಬರೀ ಅನ್ನ ನೋಡಿ, ಸುಮಾರು ಮಾಡಿರ್ತಾರೆ. ಅದು ಒಂದು ಪಾತ್ರೆ ಬಗ್ಸಿದ್ರಲ್ಲ, ಅಷ್ಟೇ ಅಲ್ಲ, ಇನ್ನೂ ಒಂದು 2 ಪಾತ್ರೆ ಇರುತ್ತೆ. ಸುಮಾರು ಒಂದು 150-200 ಜನಕ್ಕೆ ಬಡಿಸ್ತಾರೆ. ಅಷ್ಟು ಜನಕ್ಕೆ ಕಲೆಕ್ಟ್ ಮಾಡಿ ಅಡುಗೆ ಮಾಡಿ ಮಧ್ಯಾಹ್ನನೂ ಮಾಡಿ ಮತ್ತು ಸಾಯಂಕಾಲಕ್ಕೆಲ್ಲ 6:30ಗೆ ರೆಡಿ ಮಾಡಿ ತರ್ತಾರೆ. ನೀಟಾಗಿ ಪ್ಯಾಕಿಂಗು ಎಲ್ಲ ಮಾಡಿರ್ತಾರೆ ನಮ್ಮ ಮುಂದೆಯೇ. ಅದು ನಾವೆಲ್ಲ ಬಂದ ಮೇಲೆ 6 ಗಂಟೆಗೆಲ್ಲ ಬರೋಕ್ಕೆ ಹೇಳಿರ್ತಾರೆ ಅಲ್ಲಿ. ನಾವು 6 ಗಂಟೆಗೆ ಹೋದರೆ ಪೂಜೆ ಮಾಡಿ ಅಡುಗೆ ಮಾಡಿದ್ದಕ್ಕೆಲ್ಲ ಪೂಜೆ ಮಾಡಿ ಪ್ಯಾಕಿಂಗ್ ಅವಾಗ ಬಿಚ್ತಾರೆ.
ಮೇಲ್ಗಡೆ ಪೂರ್ತಿ ಎಲೆ ಹಾಕಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಮಾಡಿ ಆಮೇಲೆ ಯಾರ್ಯಾರು ಯಾವತ್ತು ಏನಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಬೋರ್ಡ್ಗಳ ಮೇಲೆ ಬರೆದು ಅಲ್ಲಿ ಹಾಕಿರ್ತಾರೆ. ಆಮೇಲೆ ಸಾಯಿಬಾಬನ ಹೆಸ್ರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ನಮ್ಮನ್ನೆಲ್ಲ ಯಾವ್ಯಾವುದು ಯಾವ ಥರ ಕೊಡಬೇಕು ಅಂತೆಲ್ಲ ಕೊಡ್ತಾರೆ. ನಮಸ್ತೆ.